श्रीगुरुभ्यो नमः। हरिः ओम। ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलुषश्चैव चवनो यवनो भृगुः शवनकोष्टादिशश्चेति ज्योतिष्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ 2026ನೇ ಇಸ್ವಿಯ ಒಂದು ಸಂಪೂರ್ಣವಾದಂತಹ ಒಂದು ವರ್ಷ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಇದು ಆಂಗ್ಲ ವರ್ಷದ ಆರಂಭವಾದಂತಹ ಒಂದು ಸಮಯ. ಇಂತಹ ಸಮಯದಲ್ಲಿ 2026ನೇ ಇಸ್ವಿಯಲ್ಲಿ ಗ್ರಹಸ್ಥಿತಿ ಹೇಗಿರುತ್ತೆ ಮಿಥುನ ರಾಶಿಯವರಿಗೆ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಮೃಗಶಿರ ನಕ್ಷತ್ರ 3-4ನೇ ಪಾದ, ಹಾಗೆ ಆರ್ದ್ರ ನಕ್ಷತ್ರ 1-2-3-4ನೇ ಪಾದ, ಹಾಗೆ ಪುನರ್ವಸು ನಕ್ಷತ್ರ 1-2-3ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ವಿಶೇಷವಾಗಿ ನಕ್ಷತ್ರ ಪರಿಹಾರಗಳು ಈ ವರ್ಷದಲ್ಲಿ ಏನೇನು ನಾವು ಮಾಡಬಹುದು ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಹಾಗೆ ನೋಡಿ, ಗ್ರಹಸ್ಥಿತಿ ವರ್ಷದ ಆರಂಭದ ದಿವಸದಲ್ಲಿ ರಾಶಿಯಲ್ಲಿಯೇ ಗುರು ಇರುತ್ತಾನೆ. ಜೂನ್ 2ನೇ ತಾರೀಕು ಅನಂತರದಲ್ಲಿ ಕರ್ಕಾಟಕ ರಾಶಿಗೆ, ನಿಮ್ಮ ರಾಶಿಯಿಂದ 2ನೇ ರಾಶಿಗೆ, ಕುಟುಂಬ ರಾಶಿಗೆ ಗುರು ಸಂಚಾರ ಮಾಡ್ತಾನೆ. ಹಾಗಾಗಿ ಧನಸ್ಥಾನಕ್ಕೆ ಗುರು 2ನೇ ತಾರೀಕು ಜೂನ್ ಅನಂತರದಲ್ಲಿ ಮುಂದೆ ಹೋಗ್ತಾನೆ. ಹಾಗೆ ವಕ್ರವಾದಂಥ ಒಂದು ಶನಿಯೂ ಕೂಡ ನೋಡಿ ನಮಗೆ ಡಿಸೆಂಬರ್ 11ನೇ ತಾರೀಕಿನವರೆಗೂ ಕೂಡ ಇರ್ತಾನೆ. 27ನೇ ತಾರೀಕು ಜುಲೈಯಿಂದ ವಕ್ರವಾದಂಥ ಶನಿ ಇರ್ತಾನೆ. ಹಾಗಾಗಿ ಆರಂಭದ ದಿವಸದಲ್ಲಿ ದಶಮದಲ್ಲಿರುವಂತಹ ಒಂದು ಶನಿ ವಕ್ರವಾದಂಥ ಒಂದು ಸ್ಥಿತಿಗೆ ಜುಲೈ 27ಕ್ಕೆ ಹೋಗ್ತಾನೆ. ಹಾಗಾಗಿ ಆರಂಭದ ದಿವಸದಲ್ಲೇನೋ ರಾಶಿಯಲ್ಲಿ ಗುರು, ಹಾಗೆ ದಶಮದಲ್ಲಿ ಶನಿ, ಹಾಗೆ ಕೇತು ಕೂಡ ತೃತೀಯ ರಾಶಿಯಲ್ಲಿ, ಹಾಗೆ ಭಾಗ್ಯ ರಾಶಿಯಲ್ಲಿ ರಾಹು, ಹೀಗೆಲ್ಲ ಆರಂಭದ ದಿವಸದಲ್ಲಿ ಇರುತ್ತೆ. ಹೀಗಿದ್ದಾಗ ಒಂದು ಓವರಾಲ್ ಆಗಿ ಈ ವರ್ಷದಲ್ಲಿ ಏನೇನು ಶುಭವಾದಂತಹ ವಾತಾವರಣಗಳು ಅಥವಾ ಕಷ್ಟ ನಷ್ಟಗಳು, ದುಃಖಗಳು, ಹೀಗೆ ಏನೇನು ಬರಬಹುದು ಎಂಬುದನ್ನು ಒಂದು ಸಾಮಾನ್ಯವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಇದು ನಾವು ಹೇಳುವಂಥ ಇದು ಗೋಚಾರ ಫಲ ಅಂಥೇಳಿ, ನಿಮ್ಮ ಜಾತಕದ ಮೇಲೆ, ದಶಾಮುಕ್ತಿಗಳ ಮೇಲೆ ಬಹಳಷ್ಟು ವ್ಯತ್ಯಾಸಗಳು ಕೂಡ ಇರುತ್ತೆ. ಇದೇ ಸಂಪೂರ್ಣವಾದಂಥ ಒಂದು ತೀರ್ಮಾನ ಹೇಳುವಂಥದ್ದಲ್ಲ. ಆದರೂ ಕೂಡ ನಾವು ಹಿಂದೆ ಹೇಳಿದಂತಹ ಗ್ರಹಸ್ಥಿತಿಗಳನ್ನು ನಾವು ತಿಳ್ಕೊಂಡು ಒಂದು ಸಾಧಾರಣವಾದಂತಹ ಒಂದು ಗೋಚಾರ ಫಲಗಳನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಶಾಸ್ತ್ರದ ಪ್ರಕಾರವಾಗಿ ರಾಶಿಯಲ್ಲಿ ಗುರು ಇದ್ದು ಸಪ್ತಮ ರಾಶಿಯನ್ನು ನೋಡಲ್ಪಟ್ಟರೆ ಅದು ಒಂದು ಹಂತಕ್ಕೆ ಉತ್ತಮವಾದಂಥ ಫಲವನ್ನೇ ಕೊಡುತ್ತೆ. ತೀರಾ ಕನಿಷ್ಠವಾದಂಥ ಫಲಗಳನ್ನು ಕೊಡುವಂಥದ್ದಿಲ್ಲ. ಹಾಗೆ ಆರಂಭದ ದಿವಸದಲ್ಲಿ ಈ ಓವರಾಲ್ ಆಗಿ ನಾವು ಏನು ಗಮನಿಸೋಣ, ಈ ವರ್ಷದಲ್ಲಿ ಏನಾದರೂ ಹಣಕಾಸಿಗೆ ಅಭಿವೃದ್ಧಿ ಆಗುತ್ತೋ ಅಥವಾ ಆರ್ಥಿಕವಾಗಿ ಏನಾದರೂ ನಮಗೆ ಮುನ್ನಡೆ ಸಿಗುವಂತಹ ಚಾನ್ಸಸ್ ಇದೆಯಾ ಎಂಬುದನ್ನು ಗಮನಿಸೋಣ. ಆರ್ಥಿಕವಾಗಿ ತಕ್ಕ ಮಟ್ಟಿಗೆ ರಾಶಿಯಲ್ಲಿ ಗುರು ಇದ್ದಾಗೂ ಕೂಡ ಆರ್ಥಿಕವಾದಂಥ ಅಭಿವೃದ್ಧಿಯನ್ನು ಕೊಡ್ತಾನೆ. ಸಪ್ತಮ ರಾಶಿ ಅಂತಂದರೆ ಪಾರ್ಟ್ನರಿಂದ ಹಣ ಬರುವಂಥದ್ದು, ಅಥವಾ ಗಂಡ ಹೆಂಡತಿ ಇಬ್ಬರು ಕೂಡ ಸೇರಿ ಎಲ್ಲೋ ಒಂದು ಕಡೆ ಜಾಗಕ್ಕೋ ಭೂಮಿಗೋ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು, ಅಥವಾ ನಿಮ್ಮ ಪಾರ್ಟ್ನರಿಂದ ಹೆಚ್ಚಿನದಾದಂಥ ಅನುಕೂಲತೆಗಳು ಬರುವಂಥದ್ದು, ಹೀಗೆ ನಾನಾ ಪ್ರಕಾರವಾದಂಥ ವಿಧಿಗಳಿಂದ ಹಣ ಬರುತ್ತೆ. ಕೇವಲ ಒಂದೇ ಸೋರ್ಸಿಂದ ಬರುತ್ತೆ, ಒಂದೇ ಕಡೆಯಿಂದ ಹಣ ಬರುತ್ತೆ ಹೇಳುವಂಥದ್ದಲ್ಲ. ಬಹುಮುಖವಾಗಿ ಒಂದು ರೀತಿಯಲ್ಲಿ ನಾನಾ ಪ್ರಕಾರವಾಗಿ ಹಣ ಬರಬಹುದು. ಹಾಗಾಗಿ ಅಂತಹ ಆ ಹಣಕಾಸಿನ ವ್ಯವಸ್ಥೆಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ನೀವು ಕಾಣುವಂಥ ಸಾಧ್ಯತೆಗಳಿದೆ. ಇದು ಮೊದಲನೆಯದಾದಂಥದ್ದು. ಹಾಗೆ ಎರಡನೇದಾಗಿ 2ನೇ ರಾಶಿಗೆ ಹೋದಾಗೂ ಕೂಡ ಗುರು ಧನಸ್ಥಾನ ಮತ್ತು ಕುಟುಂಬ ಸ್ಥಾನದಲ್ಲಿ ಗುರು ಇರ್ತಾನೆ. ಕುಟುಂಬ ಸ್ಥಾನದಲ್ಲಿರುವಂತಹ ಗುರುವು ಕೂಡ ಬಹಳ ಶುಭವನ್ನೇ ಉಂಟು ಮಾಡುತ್ತಾನೆ. ಯಾಕಂದರೆ ಗುರುವಿಗೆ 2ನೇ ರಾಶಿ ಧರ್ಮ ರಾಶಿ, ಉಚ್ಚ ರಾಶಿ ಎಂಬುದಾಗಿ ಕರೀತೇವೆ. ಹಾಗಾಗಿ ಗುರುವಿಂದ 2ನೇ ರಾಶಿಯಲ್ಲಿದ್ದಾಗೂ ಕೂಡ ಹೆಚ್ಚಿನದಾದಂಥ ಶುಭವಾದಂಥ ಫಲಗಳನ್ನು ಕೊಟ್ಟು ನಿಮಗೆ ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಉದ್ಯೋಗ ಕಳ್ಕೊಂಡಿದ್ರು ಉದ್ಯೋಗ ಸಿಗುವಂಥದ್ದು, ಅಥವಾ ನನಗೆ ಯಾವುದು ಕೂಡ ಅನುಕೂಲವೇ ಆಗ್ತಾ ಇಲ್ಲ ಅಂತಂದರೆ ಎಲ್ಲೋ ಒಂದು ರೀತಿಯಲ್ಲಿ ಆರ್ಥಿಕವಾದಂಥ ಅನುಕೂಲವಾದಂಥ ವಾತಾವರಣಗಳನ್ನು ಕೂಡ ಗುರು ಕೊಡ್ತಾನೆ. ಹಾಗಾಗಿ ಈ ವರ್ಷದಲ್ಲಿ ಟೋಟಲ್ ಆಗಿ ಗುರುವಿನ ಫಲ ಹೇಳುವಂಥದ್ದು ನಿಮಗೆ ಶ್ರೀರಕ್ಷೆಯಾಗಿದೆ. ನಿಮಗೆ ಹಿಂಭಾಗದಲ್ಲಿ ಅವನು ಸದಾಕಾಲ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಇರ್ತಾನೆ ಗುರು. ನೀವು ಎಲ್ಲೇ ಹೋಗಿ ನಿಮ್ಮ ಒಂದು ಒಳ್ಳೆ ರೀತಿಯಾದಂಥ ಉದ್ದೇಶ, ಒಳ್ಳೆ ರೀತಿಯಾದಂಥ ಮನಸ್ಸಿದ್ರೆ ಆ ಗುರುವಿನ ಅನುಗ್ರಹದಿಂದ ಆರ್ಥಿಕವಾದಂಥ ರೀತಿಯಲ್ಲಿ ಹೆಚ್ಚಿನದಾದಂಥ ಬೆಳವಣಿಗೆ ಮತ್ತು ಇಂಪ್ರೂವ್ಮೆಂಟ್ ಆಗುವಂಥದ್ದು. ಎಲ್ಲೋ ಒಂದು ನನಗೆ ದುಃಖಪ್ಪ, ಇಷ್ಟೆಲ್ಲ ಸಾಲ ಮಾಡ್ಕೊಂಡಿದ್ದೇನೆ, ಹೇಗೆ ಮಾಡಲಿ, ಮನೆ ಲೋನ್ ಕಟ್ಟಬೇಕು, ಹೀಗೆಲ್ಲ ಏನೇನೋ ನಾನಾ ಪ್ರಕಾರವಾದಂಥ ಯೋಚನೆಗಳಿದ್ದರೆ ಆರ್ಥಿಕವಾದಂಥ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ಒಂದು ಒಳ್ಳೆ ರೀತಿಯಾದಂಥ ಅನುಕೂಲತೆಗಳನ್ನು ಗುರು ಕೊಡ್ತಾನೆ. ಇನ್ನು ನೋಡಿ, ತೃತೀಯ ರಾಶಿಯ ಕೇತು ಹಾಗೆ ಭಾಗ್ಯ ರಾಶಿಯ ರಾಹು ಆರಂಭದಲ್ಲಿದ್ದಾರೆ. ರಾಹುಕೇತು ಗ್ರಹಗಳು ಹೆಚ್ಚಿನ ಪ್ರಯಾಣವನ್ನು ನಿಧಿಸುತ್ತೆ. ಹಾಗಾಗಿ ಪ್ರಯಾಣ ಹೇಳುವಂಥದ್ದು ಈ ವರ್ಷದಲ್ಲಿ
ಜಾಸ್ತಿ ಆಗಬಹುದು. ಮತ್ತು ವಿದೇಶ ಪ್ರಯಾಣ ಯೋಗ, ವಿದೇಶದ ಕನಸಿದ್ರೆ ನನಸಾಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಏನು ಗಾಬರಿ ಬೀಳಬೇಡಿ. ಆದಷ್ಟು ಎಲ್ಲೋ ಒಂದು ಕಡೆಗೆ ಹೋಗಬೇಕು ಅಥವಾ ವಿದೇಶದಲ್ಲಿ ಹೋಗಬೇಕು, ಅಲ್ಲಿ ಓದಬೇಕು ಅಥವಾ ಅಲ್ಲಿ ಉದ್ಯೋಗ ಮಾಡಬೇಕು ಅಂದರೆ ಸಿಗುವಂಥ ಚಾನ್ಸಸ್ಸು ಕೂಡ ಇದೆ. ತಕ್ಕ ಮಟ್ಟಿಗೆ ಬಲವನ್ನು ಕೂಡ ಕೊಡ್ತಾನೆ, ಶಕ್ತಿಯ ಬಲ. ಯಾಕಂದರೆ ಇವತ್ತಿನ ಕಾಲದ ವಾತಾವರಣಗಳು ಒಂದು ಕಡೆಯಿಂದ ಒಂದು ಕಡೆಗೆ ಹೋದರೆ ವ್ಯತ್ಯಾಸವಾಗುತ್ತೆ ಅಥವಾ ಶರೀರಕ್ಕೆ ಅನಾರೋಗ್ಯ ಆಗುತ್ತೆ, ಹೀಗೆ ಇಂತಹ ಸಮಸ್ಯೆಗಳಿರುತ್ತೆ. ಆದರೆ ರಾಹೋರ ಬಾಹುಬಲಂ, ರಾಹು ಮಾನಸಿಕವಾದಂಥ ದೃಢತೆಯನ್ನು ಕೂಡ ಕೊಟ್ಟು ಶಾರೀರಿಕವಾದಂಥ ಒಂದು ಶಕ್ತಿಯನ್ನು ಕೊಟ್ಟು ನಿಮ್ಮನ್ನು ಹೆಚ್ಚಿನದಾದಂಥ ರೀತಿಯಲ್ಲಿ ರಾಹು ಬೆಳೆಸ್ತಾನೆ ಮತ್ತು ಅಭಿವೃದ್ಧಿಯಾಗುವಾಗ ರಾಹು ಮಾಡ್ತಾನೆ. ಕೇತು ಗ್ರಹವು ಕೂಡ ಕುಲಸ್ಯೋನ್ನತಿಂ ಎಂಬುದಾಗಿ ಹೇಳಿದ್ರು. ಕೇತುವು ಕೂಡ ತೃತೀಯ ರಾಶಿಯಲ್ಲಿದ್ದರೆ ಕುಲದ ವೃದ್ಧಿಯನ್ನು ಅಥವಾ ಏನೋ ಕುಟುಂಬದಲ್ಲೂ ಪ್ರಾಬ್ಲಮ್ ಆಗಿದೆ, ನೀವೇ ಹೋಗಬೇಕು, ನೀವೇ ನಿಂತ್ಕೊಳ್ಬೇಕು ಅಂತಿದ್ರೆ ಅಂತಹ ಕುಟುಂಬಕ್ಕೆ ಸಪೋರ್ಟ್ ಆಗುವಂಥ ಅವಕಾಶಗಳನ್ನು ಕೂಡ ನಿಮಗೆ ಕೇತು ಕೊಡ್ತಾರೆ. ಎಷ್ಟೋ ನೋಡಿ, ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಮುಂದೆ ಬರಬೇಕು. ಯಾಕಂದರೆ ಎಲ್ಲರೂ ಕೂಡ ಹಿಂದೆ ಇದ್ದರೆ ಜೀವನ ಹಿಂದೆ ಹೋಗ್ತಾ ಇರುತ್ತೆ. ಕುಟುಂಬದಲ್ಲಿ ಯಾವುದೋ ಒಂದು ವ್ಯಕ್ತಿ ಮುಂದೆ ಬಂದಾಗ ಅವನ ಜೊತೆಗೆ ಎಲ್ಲರೂ ಕೂಡ ಬನ್ನಿ ನಿಂತ್ಕೊಳ್ತಾರೆ. ಹಾಗಾಗಿ ನಿಮ್ಮ ಲೀಡರ್ಶಿಪ್ಪಲ್ಲಿ ಅಥವಾ ನಿಮ್ಮ ಮುಂದಾಳತ್ವದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಡೆಯುವ ಹಾಗೆ ಈ ವರ್ಷದಲ್ಲಿ ಆಗುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ಆರ್ದ್ರ ನಕ್ಷತ್ರ, ನೀವು ಬಹಳ ಮುಂದೆ ಬರುವಂಥ ವ್ಯಕ್ತಿಗಳು ಕೂಡ ಇದ್ದೀರಿ. ಆರ್ದ್ರಯ ರುದ್ರ ಪ್ರಥಮಾನೇತಿ, ರುದ್ರನು ಇದಕ್ಕೆ ಅಧಿಪತಿ ಆಗ್ತಾನೆ. ಹಾಗಾಗಿ ಸ್ವಲ್ಪ ಸಿಟ್ಟು ಕೋಪ ತಾಪಗಳಿರುತ್ತೆ. ಆದರೆ ಮುಂದೆ ಬರುವಂಥದ್ದು, ಮುಂದೆ ನಿಂತುಕೊಂಡು ಎಲ್ಲ ಕಷ್ಟಗಳನ್ನು ಕೂಡ ಎದುರಿಸಿ ಹಾಗೆ ಮುಂದೆ ಅನೇಕ ಪ್ರಾಬ್ಲಮ್ಗಳನ್ನು ಕೂಡ ಸಾಲ್ವ್ ಮಾಡುವಂತಹ ವರ್ಷ ಅಂತೇಳಿ ಹೇಳಬಹುದು. ಹಾಗೆ ಇನ್ನು ಆರೋಗ್ಯದ ವಿಷಯವನ್ನು ನಾವು ಯೋಚನೆ ಮಾಡ್ತಾ ಹೋದರೆ ಆರೋಗ್ಯದಲ್ಲಿ ತಕ್ಕ ಮಟ್ಟಿಗೆ ಅನುಕೂಲತೆಗಳು ಕಾಣುತ್ತೆ. ಆದರೆ ಎಲ್ಲೋ ಒಂದು ಕಡೆಗೆ ಕಿರಿಕಿರಿ, ಚಿಂತೆ, ಟೆನ್ಷನ್ನು ಕೂಡ ನಿಮಗಿರುತ್ತೆ ಆರೋಗ್ಯದಲ್ಲಿ. ಯಾತಕ್ಕಪ್ಪ ಅಂತಂದರೆ ರಾಶಿಯಲ್ಲಿ ಗುರು ಇದ್ದಾಗ ಸ್ವಲ್ಪ ENT ಪ್ರಾಬ್ಲಮ್ ಬರುವಂಥದ್ದು, ಕಫ ಆಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ಯಾಕೋ ಸ್ವಲ್ಪ ಹುಷಾರಿಲ್ಲಪ್ಪ, ಜೀರ್ಣಕ್ರಿಯೆ ಸರಿ ಆಗ್ತಾ ಇಲ್ಲ, ಇಂತಹ ಒಂದು ಮನಸ್ಥಿತಿಯಿಂದ ಸ್ವಲ್ಪ ಒದ್ದಾಡುವಾಗ ಆಗುತ್ತೆ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಎಲ್ಲೋ ಒಂದು ಕಡೆ ನನಗೆ ಒಳ್ಳೆಯದಾಗ್ತದೆ ಅಂತಂದರೆ ಎಲ್ಲೋ ಒಂದು ಕಡೆಗೆ ಹೋಗಿ ಊಟ ತಿಂಡಿ ಮಾಡುವಂಥದ್ದು, ನೀರು ಕುಡಿಯುವಂಥದ್ದು, ಹೀಗೆ ಒಂದು ಹಂತಕ್ಕೆ ಒಳ್ಳೆಯದಿದ್ದರೂ ಕೂಡ ಆರೋಗ್ಯದಲ್ಲಿ ಯಾವುದೋ ತೊಂದರೆ, ಯಾವುದೋ ಚಿಂತೆ ಇಂತಹದ್ದು ಮಾಡುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ಈ ವರ್ಷದಲ್ಲಿ ಆರೋಗ್ಯವೇ ಭಾಗ್ಯ ಎಂಬುದಾಗಿ ಹೇಳಿದ್ರು ಹಿಂದಿನವರು. ಆರೋಗ್ಯದ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ಕೊಳ್ಳಿ. ಮತ್ತು ಏನಾದರೂ ಸಣ್ಣ ಪುಟ್ಟ ಚಿಕಿತ್ಸೆಗಳಿದ್ದರೆ ಅದನ್ನು ಮನೆಯ ಮದ್ದು, ಮನೆಯ ಔಷಧಿಗಳನ್ನೇ ಮಾಡ್ಕೊಂಬನ್ನಿ. ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ಇಂಜೆಕ್ಷನ್, ಔಷಧಿ, ಮಾತ್ರೆಗಳನ್ನು ಸ್ವಲ್ಪ ದೂರ ಇಡುವಂತಹ ಒಂದು ಪ್ರಯತ್ನವನ್ನು ನಿಮ್ಮ ಶರೀರಕ್ಕೆ ನೀವು ಮಾಡ್ಕೊಳ್ಳಿ. ಯಾಕಂದರೆ ಅದನ್ನೇ ಕಾಯಮ್ಮಾಗಿ ಮಾಡ್ತಾ ಇದ್ದರೆ ಒಂದು ತಲೆನೋವು ಬಂದರೂ ಮಾತ್ರೆ ತಿನ್ನಬೇಕು ಅಥವಾ ನೆಗಡಿ ಆದರೂ ಮಾತ್ರೆ ತಿನ್ನಬೇಕು, ಇಂತಹ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುವ ಹಾಗೆ ಮತ್ತು ಆದಷ್ಟು ನಮ್ಮ ಮನೆಯಲ್ಲಿರುವಂತಹ ಆಹಾರಗಳು, ಔಷಧಿಗಳು ಇವುಗಳನ್ನೇ ಆದಷ್ಟು ಸೇವನೆ ಮಾಡುವಂತಹ ಪ್ರಯತ್ನವನ್ನು ಈ ವರ್ಷದಲ್ಲಿ ಮಾಡಿಕೊಳ್ಳಿ. ಇನ್ನು ವಿವಾಹಾದಿ ಮಂಗಲ ಕಾರ್ಯಗಳಿಗೂ ಕೂಡ ಅವಕಾಶ ಇದೆ. ನೋಡಿ, ಆರಂಭದಲ್ಲಿ ಗುರುವು ಕೂಡ ರಾಶಿಯಲ್ಲಿರ್ತಾನೆ. ಹಾಗಾಗಿ ವಿವಾಹಕ್ಕೆ ಜಾಸ್ತಿ ಪ್ರಯತ್ನ ಮಾಡಿ. ಮಂಗಲ ವಾತಾವರಣಗಳ ಮನೆಯಲ್ಲಿ ನಡೆಯುವಂಥ ಚಾನ್ಸಸ್ ಜಾಸ್ತಿ ಇದೆ ಈ ವರ್ಷದಲ್ಲಿ. ಇಂದಿನ ವರ್ಷದಲ್ಲಿ ವಿವಾಹ ಕೆಲವು ಜನಕ್ಕಾಯಿತು, ಕೆಲವು ಜನಕ್ಕಾಗಿಲ್ಲ, ಕೆಲವು ಜನಕ್ಕೆ ತಪ್ಪು ಹೋಯಿತು. ಆದರೆ ಈ ವರ್ಷದಲ್ಲಿ ವರ್ಷದ ಆರಂಭದಲ್ಲೂ ಕೂಡ ಪ್ರಯತ್ನ ಮಾಡಿಕೊಳ್ಳಿ. ಯಾಕಂದರೆ ವರ್ಷದಲ್ಲಿ ರಾಶಿಯಲ್ಲಿದ್ದರೂ ಗುರು ಬಲವೇ, ಎರಡನೇ ರಾಶಿಯಲ್ಲಿದ್ದರೂ ಗುರು ಬಲವೇ. ಯಾಕಂದರೆ ರಾಶಿಯಲ್ಲಿದ್ದರೂ ಅಲ್ಪ ಬಲ ಎಂಬುದಾಗಿ ಹೇಳ್ತೇವೆ. ಹಾಗಿದ್ದಾಗ ಕೂಡ ಮಂಗಲ ಕಾರ್ಯಕ್ಕೆ ಅವಕಾಶಗಳನ್ನು ಗುರು ಕೊಡ್ತಾನೆ. ಗುರು ಮಂಗಲ ಕಾರ್ಯವನ್ನು ಬಿಡಲಿಕ್ಕೆ ಅವಕಾಶ ಇಲ್ಲ. ಎಲ್ಲೋ ಒಂದು ಕಡೆಗೆ ಮಂಗಲ ವಾತಾವರಣಗಳು, ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ಬರುವಂಥ ಸಾಧ್ಯತೆಗಳಾಗುತ್ತೆ. ವಿವಾಹ ನಂತರದಲ್ಲಿ ಸಂತಾನಾದಿಗಳನ್ನು ಕೂಡ ಗುರು ಕೊಡ್ತಾನೆ. ನೋಡಿ, ಗುರು ನಿಮಗೆ ಈ ವರ್ಷದ ಹಿಂದೆ ಹೇಳಿದಾಗೆ ಒಂದು ಹಂತಕ್ಕೆ ನಿಮ್ಮ ಹಿಂದೆ ಗುರು ನಿಂತ್ಕೊಂಡಿದ್ದಾನೆ. ಹಾಗಾಗಿ ಮುಂದೆ ನೀವು ಪರಾಕ್ರಮದಿಂದ ಹೋಗಬೇಕು. ಈ ಸದ್ಯಕ್ಕೆ 7.5 ಶನಿ ಇಲ್ಲ, ಅಷ್ಟಮ ಶನಿ ಇಲ್ಲ, ಪಂಚಮ ಶನಿ ಇಲ್ಲ, ಯಾವುದೂ ಕೂಡ ನಿಮಗಿಲ್ಲ. ಒಂದಂತಕ್ಕೆ ಎಲ್ಲ ಗ್ರಹ ಸ್ಥಿತಿಯು ಬಹಳ ಪ್ರಬಲವಾಗಿ ಅನುಕೂಲಕರವಾಗೇ ಇದೆ. ಅನುಕೂಲವಾಗಿದ್ದಾಗ, ದೈವೀ ಬಲ ಇದ್ದಾಗ ಮನುಷ್ಯನು ತನ್ನ ಬುದ್ಧಿ ಬಲವನ್ನು ಉಪಯೋಗಿಸಿ ಮುಂದೆ ಹೋಗುವಂತಹ ಪ್ರಯತ್ನವನ್ನು ಕೂಡ ಜಾಸ್ತಿ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಮನುಷ್ಯ ಪ್ರಯತ್ನ ಇಲ್ಲ ಅಂತಂದರೆ ಯಾವ ಫಲವೂ ಕೂಡ ಸಿಗುವುದಿಲ್ಲ. ಸಪ್ತಮಂ ದೈವಚಿಂತನಂ ಎಂಬುದಾಗಿ ಧರ್ಮಶಾಸ್ತ್ರಕಾರರೇ ಹೇಳಿದ್ರು. 7ನೇ ಭಾಗವನ್ನು ಭಗವಂತ ಕೊಡ್ತಾನೆ, ಮಿಕ್ಕಿರುವಂಥದ್ದನ್ನು ಮನುಷ್ಯನೇ ಪ್ರಯತ್ನ ಮಾಡಬೇಕು. ಮನುಷ್ಯನ ಪ್ರಯತ್ನ ಮಾಡಿಲ್ಲ ಅಂತಾದರೆ ಯಾವ ಫಲವೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯೆಯನ್ನು ಓದಿದಾಗ ಮಾತ್ರ ನಮಗೆ ಚೆನ್ನಾಗಿ ಮಾರ್ಕ್ಸ್ ಸಿಗ್ತದೆ. ಓದೇ ಇಲ್ಲ ಅಂದರೆ ಮಾರ್ಕ್ಸ್ ಸಿಗ್ಲಿಕ್ಕೆ ಸಾಧ್ಯತೆ ಇದೆಯಾ? ಹಾಗೆ ಒಂದು ಮಾರ್ಗದರ್ಶನ ಹೇಳುವಂಥದ್ದು ಶಾಸ್ತ್ರವೇ ಬಿಟ್ಟರೆ ಜ್ಯೋತಿಷ್ಶಾಸ್ತ್ರ ಸಂಪೂರ್ಣ ಫಲ ಕೊಡ್ತದೆಯಾ ಅಂತಂದರೆ, ನಿನ್ನ ಜಾತಕದಲ್ಲಿ ಯೋಗಗಳಿದ್ದರೆ ಒಳ್ಳೆಯ ಯೋಗಗಳನ್ನು ಆ ಭಗವಂತನು ಈ ರೀತಿಯಾಗಿ ಹೇಳುವಂಥ ಒಂದು ಮಾರ್ಗಗಳಿದೆಯೇ ಬಿಟ್ಟರೆ ಜ್ಯೋತಿಷ್ಶಾಸ್ತ್ರವನ್ನು ಕೇಳಿದ ತಕ್ಷಣವೇ ನನಗೇನೋ ಯೋಗ ಬರುತ್ತೆ ಅಂತೇನಿಲ್ಲ. ಆ ಯೋಗಗಳು ಇದ್ದದನ್ನು ಅಭಿವೃದ್ಧಿಪಡಿಸುವಂಥ ದಾರಿಗಳು. ಸಣ್ಣ ಪುಟ್ಟ ತೊಂದರೆಗಳಿದ್ದರೆ ಅದಕ್ಕೆ ಪರಿಹಾರವನ್ನು ಹುಡುಕುವಂತಹ ಮಾರ್ಗ ಇದು. ಅದರ ಜೊತೆಯಲ್ಲಿ ನೋಡಿ, ನಿಮ್ಮ ಕೌಟುಂಬಿಕವಾದಂತಹ ಒಂದು ರಿಲೇಷನ್ಶಿಪ್ಪಲ್ಲಿ, ಯಾಕಂದರೆ ಗಂಡ ಹೆಂಡತಿ ಮದುವೆ ಆಗಿರ್ತೀರಿ, ಮದುವೆ ಮಂಗಲ ಯೋಗ ಅಂತಂದೆ. ಮದುವೆ ಆದವರಿಗೆ ಹೇಗಪ್ಪ ಅಂತಂದರೆ
ವಿವಾಹದಲ್ಲಿ ಅನೇಕ ಚಿಂತೆ ಟೆನ್ಷನ್ಗಳಿದ್ರೆ ಅದು ಕೂಡ ಸ್ವಲ್ಪ ಪರಿಹಾರ ಆಗುವಂಥದ್ದು. ಎಲ್ಲೋ ಒಂದು ಕಡೆಗೆ ಸಣ್ಣ ಪುಟ್ಟ ಅಂಡರ್ಸ್ಟ್ಯಾಂಡ್ ಬರ್ತಾ ಇಲ್ಲ, ಡೈವರ್ಸ್ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ, ಇಂಥದ್ದಕ್ಕೂ ಕೂಡ ಒಂದು ಒಳ್ಳೆ ರೀತಿಯಾದಂಥ ಸೌಮನಸ್ಸು ಬರುವಂಥ ಸಾಧ್ಯತೆಗಳಿದೆ. ರಾಶಿಯಲ್ಲಿ ಗುರು ಬಂದಾಗ ಅವರಿಗೇ ಜ್ಞಾನೋದಯವಾಗುತ್ತೆ. ಯಾಕಂದರೆ ಪರಸ್ಪರಂ ಭಾವಜಂತಹ ಶೇಯಮಮಾಪ್ಸ್ಯಥ, ಒಬ್ಬರನ್ನೊಬ್ಬರು ತಿಳ್ಕೊಂಡು ಸಹಬಾಳ್ವೆಯನ್ನು ಮಾಡಬೇಕು ಸತಿಪತಿಯರು. ಅದು ಜೀವನದಲ್ಲಿ ಬಹಳ ಕಷ್ಟ ಆಗೋಗಿದೆ ಇವತ್ತಿನ ಕಾಲಕ್ಕೆ. ಅವರೊಂದು ದಾರಿ ಇವರೊಂದು ದಾರಿ ಆಗಿದೆ. ಹಾಗಾಗಿ ಆ ದಾರಿಗಳು ಒಳ್ಳೆ ರೀತಿಯಲ್ಲಿ ಬರಬೇಕಾ, ಅದಕ್ಕೊಂದು ಗುರುವಿನ ಅನುಗ್ರಹವೂ ಕೂಡ ಆಗಬೇಕು. ಹಾಗಾಗಿ ರಾಶಿಯಲ್ಲಿರುವಂತಹ ಗುರು ನಿಮಗೆ ಒಳ್ಳೆ ರೀತಿಯಾದಂಥ ಸದ್ಬುದ್ಧಿಯನ್ನು ಕೂಡ ಕೊಡ್ತಾನೆ. ನೂತನವಾದಂಥ ಬಿಸ್ನೆಸ್ಸನ್ನೇನಾದ್ರು ಆರಂಭ ಮಾಡಬೇಕು ಅಂದರೆ ಈ ವರ್ಷದಲ್ಲಿ ಖಂಡಿತವಾಗೂ ಮಾಡಿ. ನೀವು ಆದಷ್ಟು ಜೂನ್ ಅನಂತರದಲ್ಲಿ ಉದ್ಯೋಗಕ್ಕೆ ಕೈ ಹಾಕುವಂಥದ್ದು ಒಳ್ಳೆಯದು. 2ನೇ ರಾಶಿಯಲ್ಲಿ ಗುರು ಇದ್ದಾಗ ಆ ಬಿಸ್ನೆಸ್ಸು ಕೈ ಹತ್ತುವಂಥದ್ದು ಅಥವಾ ಪಾರ್ಟ್ ಟೈಮ್ ಯಾವುದೊಂದು ಬಿಸ್ನೆಸ್ಸನ್ನು ಮಾಡುವಂಥದ್ದು, ಆ ಬಿಸ್ನೆಸ್ಸಲ್ಲಿ ಏನೋ ಒಂದು ಕಡೆಗೆ ಲಾಭಾಂಶಗಳನ್ನು ಪಡೆಯುವಂಥದ್ದು. ನಮಗೆ ಕಷ್ಟ ತೊಂದರೆ ತಾಪತ್ರೆಗಳು ನೂರಾರು ಇರುತ್ತೆ. ಆ ಕಷ್ಟ ತೊಂದರೆ ತಾಪತ್ರೆಗಳಿದ್ರೂ ಕೂಡ ಒಂದಂತಕ್ಕೆ ಅಭಿವೃದ್ಧಿ ಕಡೆಗೆ ಹೋಗಬೇಕಾ, ಸ್ವಲ್ಪ ಹೋರಾಟ ಮಾಡಬೇಕು. ಬಿಸ್ನೆಸ್ಸು ಅಂತಂದ್ರೆ ಹೋರಾಟವೇ ಜೀವನದಲ್ಲಿ. ಎಲ್ಲ ಸಮಯ ಕೂಡ ಲಾಭ ಆಗುವುದಿಲ್ಲ. ಲಾಭ ಆಗಿಲ್ಲ ಅಂತೇಳಿ ದುಃಖ ಪಡುವಂಥದ್ದಲ್ಲ, ಲಾಭ ಆಗುವ ಹಾಗೆ ಪ್ರಯತ್ನವನ್ನು ಕೂಡ ಮಾಡಬೇಕು. ಬಿಸ್ನೆಸ್ ಒಂದೇ ದಿವಸಕ್ಕೆ ಒಂದೇ ತಿಂಗಳಿಗೆ ಬೆಳೆಯುವಂಥದ್ದಲ್ಲ. ಹಾಗಾಗಿ ಬಿಸ್ನೆಸ್ಸನ್ನು ಕೂಡ ಮಾಡಿ. ಎಷ್ಟೋ ಜನ ಈಗ ಕೆಲಸ ಸಿಗ್ತಾ ಇಲ್ಲ, ಕೆಲಸ ಆಗ್ತಾ ಇಲ್ಲ, ಯಾವುದೊಂದು ರೀತಿಯಲ್ಲಿ ಮುಂದೆ ಹೋಗುವಂಥ ಪ್ರಯತ್ನಗಳನ್ನು ಕೂಡ ಮಾಡಬೇಕು. ಹಾಗೆ ಕಾನೂನಾತ್ಮಕವಾದಂಥ ಜಯಗಳನ್ನು ಕೂಡ ಶನೀಶ್ವರನು ಕೊಡ್ತಾನೆ. ದಶಮದಲ್ಲಿದ್ದಾಗ ವಾಹನ ಸೌಖ್ಯವನ್ನು ಕೊಡ್ತಾನೆ ಎಂಬುದಾಗೂ ಕೂಡ ಹೇಳುತ್ತೆ. ಹಾಗಾಗಿ ಹಳೆಯ ವಾಹನ ಇದ್ದರೆ ಚೇಂಜ್ ಮಾಡುವಂಥದ್ದು, ವಾಹನ ಸಿಗುವಂಥದ್ದು, ಮತ್ತು ಜೀವನದಲ್ಲಿ ತಂದೆ ತಾಯಿಯವರು ಗುರು ಹಿರಿಯರ ವಿಶೇಷವಾದಂಥ ಆಶೀರ್ವಾದಗಳು ಸಿಗುವಂಥದ್ದು, ಮತ್ತು ಧರ್ಮಯಾತ್ರೆಗಳು ಧರ್ಮಕ್ಷೇತ್ರಗಳಿಗೆ ಹೋಗುವಂಥದ್ದು. ಎಷ್ಟೋ ಸಲ ನಾವೇನು ಮಾಡ್ತೇವೆ, ಒಂದು ವರ್ಷದಲ್ಲಿ ಎಲ್ಲೋ ಒಂದು ಕಡೆಗೆ ಧರ್ಮಸ್ಥಳಕ್ಕೆ ಹೋಗೋಕ್ಕೆ, ಸುಬ್ರಹ್ಮಣ್ಯಕ್ಕೋ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಳ್ತೇವೆ. ಆದರೆ ಹಣದ ಅಭಾವವೋ ಸಮಯದ ಅಭಾವದಿಂದನೂ ಹೋಗ್ಲಿಕ್ಕೆ ಆಗುವುದಿಲ್ಲ. ಆದರೆ ಈ ವರ್ಷದಲ್ಲಿ ಸ್ವಲ್ಪ ಯಾತ್ರೆಗಳ ಅವಕಾಶಗಳನ್ನು ಕೂಡ ಶನೇಶ್ವರನು ಕೂಡ ನೀಡುತ್ತಾನೆ. ಹಾಗೆ ಮನೆಯಲ್ಲಿ ಏನೋ ಒಂದು ನೂತನವಾದಂತಹ ಬೆಳಕು ಬರುವಂಥ ಸಾಧ್ಯತೆಗಳು. ಮನೆಗೆ ಪೇಂಟಿಂಗ್ ಮಾಡ್ತಾರೋ, ಮನೆಗೆ ಬೇಕಾದಂಥ ವಸ್ತು ತರ್ತಿರೋ ಗೊತ್ತಿಲ್ಲ, ಮನೆಗೇನೋ ಒಂದು ಖುಷಿ ಸಂತೋಷ ಬರುವಂಥದ್ದು. ಅದರ ಜೊತೆಯಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ನಡೆಯುವಂತಹ ಅವಕಾಶಗಳನ್ನು ಕೂಡ ರಾಹುಕೇತು ಗ್ರಹಗಳು ಕೂಡ ಕೊಡ್ತಾರೆ. ಯಾಕಂದರೆ ಮನೇಲಿ ಏನಾಗಿದೆ, ಎಲ್ಲ ಕಿರಿಕಿರಿ ಚಿಂತೆ ಟೆನ್ಷನ್ನು ಹೊಂದಾಣಿಕೆ ಹೇಳುವಂಥದ್ದಿಲ್ಲ. ಇಂತಹ ಪರಿಸ್ಥಿತಿ ಇದ್ದಾಗ ಗುರು ರಾಶಿಯಲ್ಲಿ ಬಂದಾಗ ಆದಷ್ಟು ಧಾರ್ಮಿಕವಾಗಿ ಧರ್ಮವನ್ನು ಮತ್ತು ನಿಮ್ಮನ್ನೇ ಜಾಗೃತಿ ಮಾಡ್ತಾನೆ. ಎಷ್ಟೋ ಸಲ ಜಾಸ್ತಿ ನಿದ್ರೆ, ಜಾಸ್ತಿ ಟೆನ್ಷನ್ನು, ಜಾಸ್ತಿ ಒತ್ತಡಗಳಿದ್ದಾಗ ಆ ಟೆನ್ಷನ್ನು ನಿದ್ರೆ ಒತ್ತಡಗಳನ್ನು ಈ ಗುರು ಪರಿಹಾರ ಮಾಡ್ತಾನೆ. ಯಾವಾಗೂ ನಮ್ಮ ರಕ್ಷಣೆಗೆ ಗುರುವಿನ ಬಲ ಎಂಬುದಾಗಿ ಹೇಳ್ತೇವೆ. ಗುರು ಎಲ್ಲೋ ಒಂದು ಕಡೆಗೆ ನಮ್ಮ ರಕ್ಷಣೆ ಮಾಡ್ತಾನೆ. ನಕ್ಷತ್ರಾಧಿಪತಿಯೂ ಕೂಡ ಗುರುವಿನ ಜೊತೆಗಿದ್ದರೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಗುರು ನೀಡುತ್ತಾನೆ. ಇನ್ನು ಯಾವ್ಯಾವ ಬಿಸ್ನೆಸ್ ಮಾಡೋವರಿಗೆ ಈ ವರ್ಷದಲ್ಲಿ ಕ್ಲಿಕ್ ಆಗಬಹುದು ಎಂಬುದನ್ನು ಕೂಡ ನಾವು ಗಮನಿಸೋಣ. ಒಂದನೇದಾಗಿ ಯಾರ್ಯಾರು ಕಂಪ್ಯೂಟರ್ ಸಂಬಂಧವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು ಅಂಥವ್ರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು, ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದವರಿಗೂ ಕೂಡ ಹೆಚ್ಚಿನದಾದಂಥ ಈ ವರ್ಷದಲ್ಲಿ ಸನ್ಮಾನಗಳು ಅವಕಾಶಗಳು ಸಿಗ್ತಾ ಹೋಗ್ತದೆ. ಕಾನೂನಿನ ಕ್ಷೇತ್ರದಲ್ಲಿ, ಯಾಕಂದರೆ ಗುರು ರಾಶಿಗೆ ಬಂದಾಗ ಜ್ಞಾನಕಾರಕ, ಯಾರ್ಯಾರು ಒಳ್ಳೆಯ ವಿಷಯಗಳನ್ನು ಹೇಳ್ತೀರೋ, ಬೋಧಕರಿದ್ದೀರೋ, ಟೀಚಿಂಗ್ ಪ್ರೊಫೆಷನಲ್ ಇದ್ದೀರೋ ಅಂಥವರಿಗೆ ಸನ್ಮಾನಗಳು ಸಿಗುವಂಥ ಚಾನ್ಸಸ್ಸು. ಅದರ ಜೊತೆಗೆ ಧಾರ್ಮಿಕ ಮುಖಂಡರು ಯಾವುದೋ ಒಂದು ಸಂಸ್ಥೆ ನಡೆಸ್ತಾ ಇದ್ದೀರಿ ಅಥವಾ ಯಾವುದೋ ಒಂದು ಧಾರ್ಮಿಕ ಕ್ಷೇತ್ರಗಳನ್ನು ನಡೆಸ್ತಾ ಇದ್ದೀರಿ ಅಂತಂದರೆ ಅದರಲ್ಲೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ. ಎಷ್ಟೋ ಸಲ ಧಾರ್ಮಿಕ ಕ್ಷೇತ್ರಗಳನ್ನು ನಡೆಸಬೇಕು, ಬಹಳ ಹೋರಾಟ ಬಹಳ ಪರದಾಟ ಮಾಡಿ ನಡೆಸ್ತಾರೆ. ಹಾಗಿದ್ದಾಗೂ ಕೂಡ ಕೊನೆಗೆ ಅವರ ಅಪೇಕ್ಷೆ ಏನು ಹೆಚ್ಚಿಲ್ಲದೇ ಇದ್ದರೂ ಕೂಡ ಕೊನೆಗೆ ತುಂಬ ಚೆನ್ನಾಗಿ ಮಾಡ್ತಿರಲ್ಲ ಅಂತೇಳಿ ಧನ್ಯವಾದ ಹೇಳಿದಾಗಾದರೂ ಅವ್ರ ಮನಸ್ಸಿಗೆ ಸಂತೋಷ ಬರುತ್ತೆ. ಅಂತಹ ಸನ್ಮಾನಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಆದರೆ ಬಹಳ ಮುಖ್ಯವಾಗಿ ಒಂದು 5 ಜಾಗೃತೆಯನ್ನು ಈ ರಾಶಿಯವರು ವಹಿಸ್ಕೊಳ್ಬೇಕು. ಒಂದನೇದಾಗಿ ಗೃಹಿಣಿಯರು ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಜಾಗೃತೆ ವಹಿಸ್ಕೊಳ್ಬೇಕು. ಎರಡನೇದಾಗಿ ನಿರ್ಧಾರವನ್ನು ಮಾಡುವಾಗ ಬಹಳಷ್ಟು ಮತ್ತು ಚಿಂತನೆ ಎರಡನ್ನೂ ಕೂಡ ನೀವು ಮಾಡಿ ನಿರ್ಧಾರ ತೆಗೆದುಕೊಳ್ಬೇಕು. ಎಷ್ಟೋ ಸಲ ನಿರ್ಧಾರ ಮಾಡಿರುವಂಥ ನಿರ್ಧಾರ ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳಿರುತ್ತೆ ಜೀವನದಲ್ಲಿ. ಹಾಗಾಗಿ ಏರುಪೇರುಗಳು ಬರುವುದು ಸಹಜ, ಆದರೆ ಎಷ್ಟರ ಮಟ್ಟಿಗೆ ನಮ್ಮ ಹತ್ರ ತಡ್ಕೊಳ್ಳಿಕ್ಕೆ ಆಗಬಹುದು ಎಂಬುದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಹಾಗೆ ಮೂರನೇದಾಗಿ ನೀರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇದೆ. ನಾಲ್ಕನೇದಾಗಿ ನೀವು ಯಾರನ್ನು ನಂಬಿಕೊಂಡು ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀರೋ ಆ ದಾರಿಯನ್ನು ಎಡೆಬಿಡದೇ ಇದ್ದಾಗ ಅದೇ ದಾರಿಯಲ್ಲಿ ಹೋಗಿ. ಯಾಕಂದರೆ ಯಾರೊಬ್ಬರು ನಿಮ್ಗೆ ಒಳ್ಳೇದು ಮಾಡಿರ್ತಾರೆ ಅಂತ ಆ ವ್ಯಕ್ತಿ ಖಂಡಿತವಾಗೂ ಒಳ್ಳೇದು ಮಾಡೇ ಮಾಡ್ತಾರೆ. ಹಾಗಾಗಿ ಆ ವಿಶ್ವಾಸ ನಂಬಿಕೆ ಇಟ್ಟುಕೊಂಡು ಪ್ರಯತ್ನಗಳನ್ನು ಮಾಡಿ. ಹಾಗೆ 5ನೇದಾಗಿ ಸಪ್ತಮಂ ದೈವಚಿಂತನಂ ಅಂತಂದೆ, ಮನುಷ್ಯ ಪ್ರಯತ್ನವನ್ನು ನೀವು ಮಾಡೇ ಇಲ್ಲದೆ ಇದ್ರ ಫಲ ಸಿಗುವುದಿಲ್ಲ. ಹಾಗಾಗಿ ಮನುಷ್ಯ ಪ್ರಯತ್ನವನ್ನು ಸತತವಾಗಿ ನಿರಂತರವಾಗಿ ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಬಗ್ಗೆ, ಅಥವಾ ಯಾವುದೋ ಒಂದು ವರ್ಕ್ ಹುಡುಕಬೇಕು ಅಂದರೆ ಆ ವರ್ಕ್ ಬಗ್ಗೆ, ಅಥವಾ ನಿಮ್ಮ ಮುಂದೆ ದಾರಿ ಏನು, ನಿಮ್ಮ ಮುಂದೆ ಗೋಲ್ ಏನು,
ಅದನ್ನು ಹುಡುಕ್ತಾ ಪ್ರಯತ್ನ ಮಾಡ್ತಾ ಮುಂದೆ ಸಾಗ್ತಾ ಬನ್ನಿ. ಇದಿಷ್ಟು 5 ಜಾಗ್ರತೆಗಳನ್ನು ಕೂಡ ವಹಿಸಿಕೊಂಡು ಜೀವನದ ಬಹಳಷ್ಟು ಪರಿವರ್ತನೆಗಳನ್ನು 2026ನೇ ಇಸ್ವಿಯಲ್ಲಿ ಹಣಕಾಸು, ಕುಟುಂಬ, ಮದುವೆ ಇಂತಹ ವಿಷಯದಲ್ಲಿ ಪಡೆಯುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗೆ ಇದೆ ನಿಮಗೆ. ಹಾಗೆ ಓವರಾಲ್ ಆಗಿ ನೋಡ್ಲಿಕ್ಕೆ ಹೋದ್ರೆ ಅಂಥ ದೊಡ್ಡ ಪರಿಹಾರಗಳು ಇಲ್ಲದೇ ಇದ್ದರೂ ಕೂಡ ಸಾಮಾನ್ಯವಾಗಿ ನಕ್ಷತ್ರಗಳಿಗೆ ಏನೇನು ಪರಿಹಾರ ಮಾಡಬಹುದು ಎಂಬುದನ್ನು ಕೂಡ ಗಮನಿಸ್ತಾ ಹೋದರೆ, ಒಂದು ಮೃಗಶಿರ ನಕ್ಷತ್ರ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಳಸಿ ಪೂಜೆ ಮಾಡೋದು ಜಾಸ್ತಿ ಪ್ರಯತ್ನವನ್ನು ಮಾಡಿ, ಮರೆಯದೇ ಇದ್ದ ಹಾಗೆ. ಮೃಗಶಿರ ನಕ್ಷತ್ರದವರು ತುಳಸಿ ದಾಮೋದರ ದೇವರು, ತುಳಸಿ ಪೂಜೆ, ತುಳಸಿಗೆ ನಮಸ್ಕಾರ, ಭಕ್ತಿಯಿಂದ ಹೋಗುವಾಗ ಒಂದ್ಸಲ ಕೈ ಮುಕ್ಕೊಂಡು ಹೋಗಿ 2 ನಿಮಿಷ ಭಕ್ತಿಯಿಂದ ಸ್ಮರಣೆ ಮಾಡ್ಕೊಂಡು ಹೋಗಿ, ನನಗೆ ಇವತ್ತಿನ ಎಲ್ಲ ಕೆಲಸಗಳು ಕೂಡ ಶುಭವಾಗುತ್ತೆ, ನಾನು ಏನೇನು ಕೆಲಸಕ್ಕೆ ಹೊರಟಿದ್ದೇನಲ್ಲ ಕೆಲಸದಲ್ಲಿ ಎಲ್ಲವೂ ಕೂಡ ಜಯವಾದಂಥ ಲಕ್ಷಣಗಳೇ ನನಗೆ ಸಿಗುತ್ತೆ ಎಂಬುದನ್ನು ಕೂಡ ಮನಸ್ಸಿನಲ್ಲಿ ಧ್ಯಾನ ಮಾಡಿ ಭಗವಂತನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ. ಯಾಕಂದರೆ ನಾವು ಎಷ್ಟೆಷ್ಟು ಒಳ್ಳೊಳ್ಳೆ ರೀತಿಯಾದಂಥ ಚಿಂತನೆಯನ್ನು ಮಾಡ್ತಾ ಹೋಗ್ತೇವೋ ಅಂತಹ ಪಾಸಿಟಿವ್ ನಮಗೆ ಆಗ್ತಾ ಬರುತ್ತೆ. ಇಲ್ಲ ಅಂತಾದರೆ ನಮಗೆ ಯಾವುದೂ ಅನುಕೂಲವೇ ಆಗುವುದಿಲ್ಲ, ಇಂತಹ ಪರಿಸ್ಥಿತಿ ಆಗುತ್ತೆ. ಆರ್ದ್ರಾ ನಕ್ಷತ್ರ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನಸ್ಸಿನಲ್ಲಿ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ, ಶಿವನನ್ನು ಧ್ಯಾನ ಮಾಡಿಕೊಳ್ಳಿ. ಶಿವನು ಮಂಗಲವಾದಂಥ ವಾತಾವರಣಗಳನ್ನು ಕೂಡ ಕೊಡ್ತಾನೆ ಮತ್ತು ಎಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು ಕೂಡ ಶಿವ ಕೊಡ್ತಾನೆ. ಹಾಗೆ ಪುನರ್ವಸು ನಕ್ಷತ್ರದವರು ಗುರುವಿನ ಪ್ರಾರ್ಥನೆ, ಗುರು ಚರಿತ್ರೆ ಪಾರಾಯಣೆ ಅಥವಾ ಗುರುವಾರ ಎಲ್ಲಾದರೂ ಒಂದು ಗುರುವಿನ ಕ್ಷೇತ್ರಕ್ಕೆ ಹೋಗುವಂಥದ್ದು, ಹೋಗಿ ಸುಮ್ಮನೆ ಬರುವಂಥದ್ದೆಲ್ಲ, ಹೋಗಿ ಒಂದು ಅರ್ಧ ಗಂಟೆ ಭಗವಂತನನ್ನು ಧ್ಯಾನ ಮಾಡಿ ಮನಸ್ಸಿನಲ್ಲಿ ಭಕ್ತಿಯನ್ನು ತುಂಬಿಕೊಂಡು ಒಂದು ಅರ್ಧ ಗಂಟೆ ಕೂತ್ಕೊಂಡು ಧ್ಯಾನ ಮಾಡ್ಕೊಂಬನ್ನಿ. ಯಾಕಂದರೆ ತೀರಾ ಗಡಬಡಿಯಲ್ಲಿ ಮುಂಚೆ ಆಫೀಸಿಗೆ ಹೋಗುವಾಗ ಲೇಟ್ ಆಗುತ್ತೆ, ಆಫೀಸಿಗೆ ಹೋಗುವಾಗ ದೇವಸ್ಥಾನವನ್ನು ಹೋಗ್ಬಿಡೋಣ ಹೇಳುವಂತಹ ಮನಸ್ಥಿತಿ ಬೇಡ. ಅದಕ್ಕೋಸ್ಕರ ಒಂದು ಸರಿಯಾದಂಥ ಸಮಯವನ್ನು ಇಟ್ಕೊಂಡು, ಹೇಗೆ ಬೇರೆ ಬೇರೆ ಎಲ್ಲದಕ್ಕೂ ಕೂಡ ಸಮಯವನ್ನು ನೀವು ಟೈಮ್ ಟೇಬಲನ್ನು ಶೆಡ್ಯೂಲನ್ನು ಮಾಡಿರ್ತೀರೋ, ಯಾಕಂದರೆ ವರ್ಷ 6 ತಿಂಗಳು ತಿಂಗಳಗಟ್ಟಲೆ ಶೆಡ್ಯೂಲ್ ಮಾಡಿರ್ತೀರಿ, ಇಂಥ ದಿವಸ ಇಂಥ ಟ್ರೈನ್ ಬುಕ್ ಮಾಡಬೇಕು ಅಂತ. ಅದೇ ತರಹ ದೇವಸ್ಥಾನ, ಧಾರ್ಮಿಕವಾದಂಥ ಕ್ಷೇತ್ರಗಳು, ನನ್ನ ಅನುಷ್ಠಾನ, ನನ್ನ ಅಭಿವೃದ್ಧಿ, ನನ್ನ ಪ್ಲ್ಯಾನುಗಳು, ನನ್ನ ಗೋಲು, ಹೀಗೆ ಎಲ್ಲದಕ್ಕೂ ಕೂಡ ಮಾಡಿಡಿ. ಕೇವಲ ಬೇರೆ ಬೇರೆದಕ್ಕೆ ಮಾತ್ರ ಆಗಿರುತ್ತೆ. ಕೆಲವೊಂದು ವಿಷಯಕ್ಕೆ ನಾವು ಗಮನನೇ ಹರಿಸೋದಿಲ್ಲ, ಮೂಲ ಏನು ಮಾಡಬೇಕು ಅದನ್ನೇ ನಾವು ಮರೆತಿರ್ತೇವೆ. ಹಾಗಾಗಿ ಅದನ್ನು ಮರಿಬಾರದು. ಭಗವಂತನ ಅನುಗ್ರಹದಿಂದ ಎಲ್ಲದಕ್ಕೂ ಕೂಡ ಮುಖ್ಯವಾಗಿ ಕುಲದೇವತಾ ಆರಾಧನೆ, ತಂದೆ ತಾಯಿಯವರ ಆಶೀರ್ವಾದ, ಹಾಗೆ ಕುಲದೇವತಾ ಆಶೀರ್ವಾದದಿಂದ 2026ನೇ ಇಸ್ವಿ ಶುಭವಾಗಲಿ, ಮಂಗಲವಾಗಲಿ, ಅನೇಕ ಶುಭವಾದಂಥ ವಾತಾವರಣಗಳನ್ನು ಭಗವಂತ ನೀಡಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.